ಜೈ ಹಿಂದ್ ಸ್ನೇಹಿತರೆ, ನಾನು ಭರ್ತೇಶ್ ಮೂಡಲ್ಗಿ, ಶಾರದಾ ವಿದ್ಯಾಲಯ ಮೂಡಲ್ಗಿಯಿಂದ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ದಾಗ, ವಾಟ್ಸಪ್ದಾಗ, ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡ್ತಾ ಇದ್ರು. ಶಾರದಾ ವಿದ್ಯಾಲಯದ ಕ್ಯಾಂಪಸ್ ಯಾವ ಥರ ಅದ, ಅಲ್ಲಿ ಯಾವ್ಯಾವ ಥರ ಫೆಸಿಲಿಟಿ ಇರ್ತದೆ, ಯಾವ ಥರ ಕ್ಲಾಸ್ ನಡೀತದೆ, ಕ್ಲಾಸ್ ರೂಮ್ ಯಾವ ಥರ ಅದ, ಹಾಸ್ಟೆಲ್ ಯಾವ ಥರ ಅದ, ಗ್ರೌಂಡ್ ಯಾವ ಥರ ಅದ, ಊಟ ಯಾವ ಥರ ಇರ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಇದೇ ಕ್ಯಾಂಪಸ್ ಒಳಗೆ ನಿಮ್ಮ ಕ್ಲಾಸ್ ನಡೀತಿರ್ತಾವ, ಹಾಸ್ಟೆಲ್ ನಡೀತಿರ್ತದ, ಊಟ ಇರ್ತದ, ಲೈಬ್ರರಿ ಇರ್ತದೆ, ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟಿನೂ ಕೂಡ ಇದೇ ಒಂದು ಕ್ಯಾಂಪಸ್ ಒಳಗಿರ್ತದೆ. ಈಗ ನೆಕ್ಸ್ಟ್ ನೀವು ನೋಡ್ಬೋದು ಗ್ರೌಂಡ್ 400 ಮೀಟರ್ ಟ್ರ್ಯಾಕ್ ಅದ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಸೇಪ್ ಅದ. ಟ್ರ್ಯಾಕ್ ಒಳಗೆ ಏನೇನು ಇಕ್ವಿಪ್ಮೆಂಟ್ಸ್ ಇರಬೇಕು ಕಡ ಐತೆ ನೋಡ್ಬೋದು. ಪುಲಪ್ಸ್ ಕೂಡ ಅದ. ನೆಕ್ಸ್ಟ್ ಜಿಗ್ಜಾಗ್ ಬ್ಯಾಲೆನ್ಸ್ ಕೂಡ ಕಾಣ್ತಾ ಇದೆ ನೋಡ್ಬೋದು. ನೆಕ್ಸ್ಟ್ ಲಾಂಗ್ ಜಂಪ್ ಇರ್ತದೆ. ನೆಕ್ಸ್ಟ್ ನಿಮ್ದು ಏನಾದರೂ ಹೈಟ್ ಇನ್ಕ್ರೀಸ್ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸ್ಗಳು ಕೂಡ ಅದಾವ. ಜಸ್ಟ್ ಇಂಪ್ರೂವ್ಮೆಂಟ್ಗೂ ಕೂಡ ಅಲ್ಲಿ ಇರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಂಡು ಜಸ್ಟ್ಗಳನ್ನ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಶಾರದಾ ವಿದ್ಯಾಲಯದ ಎಂಟ್ರೆನ್ಸ್ ಯಾವ ಥರ ಅದ, ಸೊ ಇಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿ ಅದ ನೋಡ್ಬೋದು. ಸ್ಲಿಂಗ್ ಒಂದ್ಸಲ ಕವರ್ ಮಾಡ್ರಿ. ನೆಕ್ಸ್ಟ್ 24x7 ನಮ್ಮ ಒಂದು ಶಾರದಾ ವಿದ್ಯಾಲಯ ಒಳಗೆ CCTV ಸರ್ವೈಲೆನ್ಸ್ ಇರ್ತದೆ. ನೆಕ್ಸ್ಟ್ ಕುಡಿಯಕ್ಕೆ ಬಿಸ್ಲೇರಿ ವಾಟರ್ಗಳು ಸಿಗ್ತಿರ್ತಾವ. ನೆಕ್ಸ್ಟ್ ಸ್ನಾನಕ್ಕೆ ಕೂಡ ಬಿಸಿನೀರು ಸಿಗ್ತದೆ. ಸೊ ಬಾತ್ರೂಮು ಕೂಡ ನಾವು ನಿಮ್ಗೆ ಈ ಒಂದು ವಿಡಿಯೋದಾಗ ತೋರಿಸ್ತೀವಿ, ಎಷ್ಟು ಕ್ಲೀನಾಗಿ ಬಾತ್ರೂಮ್ಗಳು ಅದಾವ, ಸೊ ಎಂಟ್ರೆನ್ಸ್ ಯಾವ ಥರ ಇರ್ತದೆ, ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಡೀಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಇವತ್ತಿನ ದಿನ ನೋಡೋಣ. ಸೊ ಈಗ ನಮ್ಮ ಶಾರದಾ ವಿದ್ಯಾಲಯದ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಈಗ ಎಂಟ್ರೆನ್ಸ್ ಒಳಗೆ ಡೋರ್ ಯಾವ ಥರ ಅದ ನೋಡ್ಬೋದು. ಸೊ ಇದು ಶಾರದಾ ವಿದ್ಯಾಲಯದ ಎಂಟ್ರೆನ್ಸ್ ಅದ. ಸೊ ಇಲ್ಲಿ ಈಗ ಡೋರಿಗೆ ಬಂದಿದ್ವಿ. ವಿದ್ಯಾಲಯದ ಸೊ ಈವ್ನಿಂಗ್ 8 ಗಂಟೆ ನಂತರ ಡೋರ್ ಕ್ಲೋಸ್ ಆಗುತ್ತೆ. ಯಾರಿಗೂ ಹೊರಗೂ ಬಿಡೋಲ್ಲ, ಒಳಗೂ ಕರ್ಕೋದಿಲ್ಲ. ಲೇಡೀಸ್ಗಂತೂ ಭಾಳ ಅಂದ್ರೆ ಭಾಳ ಸೇಫ್ ಅದ, ಬಾಯ್ಸ್ಗೂ ಕೂಡ ಅಷ್ಟೇ ಸೇಫ್ ಅದ. ಯಾರಾದರೂ ಪೇರೆಂಟ್ಸ್ ಸಾಕಷ್ಟು ಜನ ವಿಚಾರ ಮಾಡ್ತಿರ್ತಾರೆ, ನಮ್ಮ ಹುಡುಗರನ್ನ ನಾವು ಕೋಚಿಂಗ್ ಕಳಿಸ್ತೀವಿ ಅಂದರೆ ರಾತ್ರಿ ಅವ್ರು ಹೊರಗೆ ಹೋದ್ರೆ ಹೆಂಗೆ ಏನು ಅಂತ. ಸೊ ಈವ್ನಿಂಗ್ ಆದ ನಂತರ ಪೂರ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಆಗ್ತಿರ್ತದೆ, ಬಾಗಿಲು ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ಇದೆಲ್ಲ ಎಂಟ್ರೆನ್ಸ್. ಸೊ ಎಂಟ್ರೆನ್ಸಿಗೆ ನೀವು ಬಂದಾಗ ಅಡ್ಮಿಷನ್ಗಾಗಿರ್ಬೋದು, ನೆಕ್ಸ್ಟ್ ಬಿಸ್ಲರಿ ಕ್ಯಾನ್ಗಳು ಕೂಡ ಇರ್ತಾವೆ, ನೀರಿನ ನೋಡ್ಬೋದು. ಇದು ಎಂಟ್ರೆನ್ಸ್ ರಿಸೆಪ್ಷನ್ ಆಗಿರ್ತದೆ. ನೆಕ್ಸ್ಟ್ ನಿಮ್ದು ಬೆಳಿಗ್ಗೆ ಎದ್ದು ಕೂಡಲೇ ಫಿಸಿಕಲ್ ಮುಗಿಸ್ಕೊಂಬಂದು ಕೂಡಲೇ ಬೆಸ್ಟ್ ಮೋಟಿವೇಶನ್ ಸಿಗಲಿ ಅಂತ ನಾವೇನು ಮಾಡಿದ್ದೀವಿ ಅಂದರೆ ಶಾರದಾ ವಿದ್ಯಾಲಯದ ಮೂರ್ತಿಗಳನ್ನು ಕೂಡ ಇಟ್ಟಿದ್ದೀವಿ. ಸೊ ಇಲ್ಲಿ ನಮಸ್ಕಾರ ಮಾಡಿ ಎಲ್ಲ ಹುಡುಗರು ಅವ್ರ ಕ್ಲಾಸಿಗೆ ಹೋಗತಕ್ಕಂಥ ಒಂದು ಪ್ರತೀತಿ ಅದ. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇದನ್ನು ನಂಬ್ತಿರ್ತಾರೆ. ಸಾಕಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ಬಂದು ಕೂಡಲೇ ನಮಸ್ಕಾರ ಮಾಡಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಕ್ಲಾಸಿಗೆ ಹೋಗ್ತಿರ್ತಾರೆ, ಫಿಸಿಕಲ್ಗೆ ಹೋಗ್ತಿರ್ತಾರೆ. ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೂ ಇಲ್ಲಿ ಬೇಡ್ಕೊಂಡು ಹೋದವ್ರಿಗೆ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಿದೆ. ನೆಕ್ಸ್ಟ್ ನಾವು ಕೋಚಿಂಗ್ ಸೆಕ್ಷನ್ ಬಗ್ಗೆನೂ ತೋರಿಸ್ತೀವಿ. ಕೋಚಿಂಗ್ ಸೆಕ್ಷನ್ದಾಗ ಯಾವ್ಯಾವ ಫೆಸಿಲಿಟಿ ಅದ, ಕ್ಲಾಸ್ ರೂಮ್ ಯಾವ ಥರ ಅದ. ನೆಕ್ಸ್ಟ್ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಇತ್ತು, ಸರ್ ನೀವು ಆನ್ಲೈನ್ ಕ್ಲಾಸ್ ಮಾಡ್ತೀರಿ, ಸ್ಟುಡಿಯೋ ಯಾವ ಥರ ಅದ ಅಂತ. ಸೊ ಸ್ಟುಡಿಯೋ ಬಗ್ಗೆನೂ ನಾನು ನಿಮ್ಗೆ ಈ ಒಂದು ವಿಡಿಯೋದಾಗ ತೋರಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ನಾವು ಹಾಗೆ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಬನ್ನಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಸೊ ನಾವೀಗ ನಮ್ಮ ಕ್ಲಾಸ್ ರೂಮ್ ಅಂದರೆ ನಮ್ಮ ಸ್ಟುಡಿಯೋ ಕಡೆ ಹೋಗೋಣ. ಸ್ಟುಡಿಯೋದಾಗ ಯಾವ ಥರ ವರ್ಕ್ ಮಾಡ್ತಿರ್ತಾರೆ, ಆನ್ಲೈನ್ ಕ್ಲಾಸದ್ದು ಏನೇನು ಫೆಸಿಲಿಟಿ ಇದೆ ಅಂತ ನೋಡ್ಬೋದು. ಸೊ ಇದೆಲ್ಲ ಸೈಡ್ ವ್ಯೂ ನೀವು ನೋಡ್ತಾ ಇದ್ದೀರಿ. ಇವಾಗ ನಮ್ಮ ಶಾರದಾ ವಿದ್ಯಾಲಯದ ಟೈಲ್ಸ್ಗಳೆಲ್ಲ ಹೆಂಗಿದಾವೆ ಗ್ರೌಂಡ್ ಫ್ಲೋರ್ದಾಗ. ಸೊ ಇಲ್ಲೆಲ್ಲ ನಮ್ಮ ಜೊತೆಗೆ 5th ಕೋಚಿಂಗ್ ಹುಡುಗರು ಇರ್ತಾರೆ. 5th ಕೋಚಿಂಗ್ ಹುಡುಗರ್ದು ಇವಾಗ ಸ್ಟಡಿ ಅವರ್ಸ್ ನಡೆದಿರ್ತದೆ. ನೆಕ್ಸ್ಟ್ ನವೋದಯ, ಮುರಾರ್ಜಿ, ಸೈನಿಕ್ ತರಬೇತಿ ಕೇಂದ್ರ, ಸೈನಿಕ್ ಮತ್ತು ಯಾವ್ಯಾವುದು ಎಂಟ್ರೆನ್ಸ್ ಎಕ್ಸಾಮ್ಗಳು ಬರ್ತಿರ್ತಲ್ಲ ಅದರದ್ದೆಲ್ಲರೂ ನಾವು ಕೋಚಿಂಗನ್ನು ಕೊಡ್ತಿರ್ತೀವಿ. ಸೊ ಅದೆಲ್ಲನೂ ಇಲ್ಲಿ ಹುಡುಗರು ಇವಾಗ ಸ್ಟಡಿ ಅವರ್ಸ್ತಾರೆ. ನೆಕ್ಸ್ಟ್ ಇನ್ನೊಂದು ಗೇಟ್ ಡೈರೆಕ್ಟ್ ಗ್ರೌಂಡಿಗೆ ಹೋಗ್ತಕ್ಕಂಥ ಗೇಟ್. ಸೊ ಇಲ್ಲಿಂದ ನೀವು ಗ್ರೌಂಡ್ ಯಾವ ಥರ ಅದಂತ ನೋಡ್ಬೋದು, ಕಾಣಿಸುತ್ತೆ. ಸೊ ಇಲ್ಲಿಂದ ಜಸ್ಟ್ ಇದು ಡೋರ್ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ ಸೊ ನಿಮ್ಮದು ಮಾರ್ನಿಂಗ್ ಫಿಸಿಕಲ್ ಇದ್ದಾಗ ಮತ್ತು ಈವ್ನಿಂಗ್ ಫಿಸಿಕಲ್ ಇದ್ದಾಗ ಅಷ್ಟೇ ಈ ಒಂದು ಡೋರ್ನ ಓಪನ್ ಮಾಡ್ತೀವಿ. ಆ ಟೈಮ್ದಾಗ ನೇರವಾಗಿ ಗ್ರೌಂಡಿಗೆ ಬರೋದು, ಫಿಸಿಕಲ್ ಮುಗಿಸೋದು, ಒಳಗಡೆ ಹೋಗೋದು. ನೆಕ್ಸ್ಟ್ ಬೆಳಗ್ಗೆ 5:30ಯಿಂದ 7 ಗಂಟೆ ತನಕ ಫಿಸಿಕಲ್ ಇರ್ತದೆ. ಅವಾಗ ಮಾತ್ರ ಈ ಡೋರ್ ಓಪನ್ ಆಗಿರುತ್ತೆ. ಫಿಸಿಕಲ್ ಮುಗಿದ ನಂತರ ನೇರವಾಗಿ ಕ್ಲಾಸ್ ಇದ್ರೆ ಕ್ಲಾಸಿಗೆ ಹೋಗೋದು. ಕ್ಲಾಸ್ ಏನಾದರೂ ಇದ್ದಿರಲಿಲ್ಲ ಅಂದರೆ ಲೈಬ್ರರಿಗೆ ಹೋಗ್ಬೋದು. ನೆಕ್ಸ್ಟ್ ಲೈಬ್ರರಿ ಕೂಡ ತೋರಿಸ್ತೀವಿ. ಸೊ ಇದು ನೆಕ್ಸ್ಟ್ ಇನ್ನೊಂದು ಗೇಟ್, ಬರೀ ಗ್ರೌಂಡಿಗೆ ಹೋಗಕ್ಕೆ ಮಾತ್ರ ಅದ. ಸೊ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಸ್ಟ್ ಕ್ವಾಲಿಟಿ ಆಗಿರ್ತಕ್ಕಂಥ ಬಿಲ್ಡಿಂಗ್ ಅದ. ಸೊ ಬಿಲ್ಡಿಂಗ್ ಬಗ್ಗೆನೂ ಡೀಟೇಲ್ ಆಗಿ ನೋಡೋಣ. ಸೊ ನೆಕ್ಸ್ಟ್ ನಾವಿವಾಗ ಮೇಲೆ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ನೋಡೋಣ ಮತ್ತು ಏನೇನು ನಿಮಗೆ ತೋರ್ಸೋಕ್ಕೆ ಸಾಧ್ಯ ಐತಿ ಎಲ್ಲನೂ ಬಿಲ್ಡಿಂಗ್ ಒಳಗಿಂದ ಪ್ರತಿಯೊಂದನ್ನು ತೋರಿಸೋಣ. ಇವೆಲ್ಲ ಕ್ಲಾಸ್ ರೂಮ್ಗಳು, ಕೋಚಿಂಗ್ ಸೆಕ್ಷನ್, ನವೋದಯ ಕೋಚಿಂಗ್ ಇರ್ತದೆ. ನೆಕ್ಸ್ಟ್ ನಮ್ಮ ಒಂದು ಕಿಚನ್ ಅದ, ಎಮರ್ಜೆನ್ಸಿಗೆ ಚಹಾ ಆಗಿರ್ಬೋದು ಎಲ್ಲನೂ ಇಲ್ಲೇ ರೆಡಿ ಆಗ್ತಿರ್ತದೆ.
ಸೊ ನೀವೇನಾದರೂ ಎಮರ್ಜೆನ್ಸಿಗೆ ಸ್ಟಡಿ ಮಾಡತ್ತಿದ್ರಪ್ಪ 3 ಗಂಟೆಗೆ 4 ಗಂಟೆಗೆ ನಿದ್ದೆ ಬರ್ತಂದ್ರೆ ನೀವು ಚಾ ನೋಡ್ಬೋದು, ಚಾ ಸಿಗ್ತದೆ 24x7 ನಮ್ಮ ಒಂದು ಕ್ಯಾಂಪಸ್ ಒಳಗೆ ಚಾ ಫೆಸಿಲಿಟಿ ಇರ್ತದೆ. ಸೊ ಸ್ಟಡಿ ಮಾಡೋ ಮುಂದೆ ನಿದ್ದೆ ಬರಲಿ ಬಿಡಲಿ ಅಂತ ಬೆಸ್ಟ್ ಚಾ ಕೊಡ್ತೀವಿ. ನೆಕ್ಸ್ಟ್ ನಿಮಗೇನಾದರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋ ಮುಂದೆ ಕಾಲು ನೋವಾಗಿತ್ತಂದ್ರೆ ಸೊ ನಮ್ಮ ಫ್ರಿಜ್ ಇದೆ. ಸೊ ಫ್ರಿಜ್ ಒಳಗೆ ಐಸ್ ಸಿಗ್ತದೆ, ಐಸ್ಗಳನ್ನ ಕೂಡ ಯೂಸ್ ಮಾಡ್ಕೋಬೋದು. ಐಸ್ ಇರ್ತದೆ, ಐಸ್ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಸಮಸ್ಯೆ ಇಲ್ಲ, ಏನೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಬಿಲ್ಡಿಂಗ್ ಇದೆ, ಫೈರ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ನೀಟಾಗಿ ಮೇಂಟೈನ್ ಮಾಡಿದ್ವಿ. ಫೈರ್ ಅದು ಇದು ಏನೋ ಸಮಸ್ಯೆ ಕೂಡ ಏನೂ ಬರೋದಿಲ್ಲ. ಸೊ ದಿ ಬೆಸ್ಟ್ ಕ್ಯಾಂಪಸ್ ಅದ. ಸೊ ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದೀವಿ, ಸ್ಟುಡಿಯೋ ತೋರಿಸ್ತೀನಿ. ಅಂದರೆ ಆನ್ಲೈನ್ ಕ್ಲಾಸದ ಪ್ರೊಸೆಸ್ ಯಾವ ಥರ ಇರ್ತದೆ, ಟೀಚರ್ಸ್ ಎಲ್ಲ ಯಾವ ಥರ ವರ್ಕ್ ಮಾಡ್ತಿರ್ತಾರೆ, ಸೊ ಕಂಟೆಂಟ್ ಯಾವ ಥರ ರೆಡಿ ಆಗ್ತಿರ್ತದೆ. ಸೊ ದಿ ಬೆಸ್ಟ್ ಕಂಟೆಂಟ್ ಕೊಡೋ ಸಲುವಾಗಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಎಲ್ಲ ಎಫರ್ಟ್ ಹಾಕ್ತಿರ್ತೀವಿ ಅನ್ನೋದನ್ನು ನೋಡ್ಬೋದು. ಸೊ ಮೇಲೆ ಹೋದ್ರೆ ಲೇಡೀಸ್ ಸೆಕ್ಷನ್ ಇರ್ತದೆ, ಕೋಚಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಲೇಡೀಸ್ ಸೆಕ್ಷನ್. ಸೊ ಎಲ್ಲ ಕಡೆಯೂ CCTV ಸರ್ವೈಲೆನ್ಸ್ ಅದ. ಸೊ CCTV ಕಾಣ್ತದೆ, ನೋಡ್ಬೋದು ನೀವು ಇಲ್ಲಿ. ಸೊ CCTV ಬಗ್ಗೆನೂ ತೋರಿಸ್ತಾನೆ. ಸೊ ಈ ಕಡೆ ಎಲ್ಲ ಈ ಕ್ಲಾಸ್ ಒಳಗೆ ನಾವು ಅಗ್ನಿವೀರದ ಕ್ಲಾಸಸ್ ನಡೀತಿರ್ತಾವ. ಸೊ ಆಫ್ಲೈನ್ ಕ್ಲಾಸಸ್ ಇಲ್ಲಿ ನಡೀತಿರ್ತಾವೆ. ನೆಕ್ಸ್ಟ್ ಜಸ್ಟ್ ನಾವೀಗ ಏನು ಮಾಡ್ತಿದ್ವು ಅಂದ್ರೆ ಆನ್ಲೈನ್ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗತ್ತೀವಿ. ಆನ್ಲೈನ್ ಕ್ಲಾಸ್ದಾಗ ಇಂಟ್ರಾಕ್ಟಿವ್ ಫೆನಲ್ ಯಾವ ಥರ ಅದ, ಸ್ಟುಡಿಯೋ ಯಾವ ಥರ ಅದ, ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿರ್ತಾರೆ ಅಂತ ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಇದು ನಮ್ದು ಏನಪ್ಪ ಅಂದ್ರೆ ಒಂಥರ ಡ್ಯಾಶ್ ಬೋರ್ಡ್ ಇದ್ದಂಗೆ. ಸೊ ಇಲ್ಲಿ ಯಾವ ಸರ ಯಾವುದು ಕ್ಲಾಸ್ ಮಾಡಬೇಕು, ಏನು ಮಾಡಬೇಕು, ಯೂಟ್ಯೂಬ್ ಒಳಗೆ ಯಾವ ಥರ ಕಂಟೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀವಿ. ಸೊ ಇದು ನನ್ನ CC. ಇಲ್ಲಿ ಏನು ಮಾಡ್ತಿರ್ತೀವಿ ಅಂದ್ರೆ ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದ, ರೀಸನಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಟೆಂಟ್ ರೆಡಿ ಮಾಡ್ತಿರ್ತೀವಿ. ನೆಕ್ಸ್ಟ್ ನಮ್ಮ ಜೊತೆ ಇದಾರೆ, ನೀವೆಲ್ಲ ಭಾಳ ಫೇಮಸ್ ಆಗಿರ್ತಕ್ಕಂಥ ಶಿವ್ ಸರ್ ನಮ್ಮ ಜೊತೆ ಇದಾರೆ. ನಮಸ್ಕಾರ ಸರ್, ಏನು ಮಾಡ್ತೀರಿ ಸರ್ ಇವಾಗ? ಓಕೆ, ನೀವೆಲ್ಲ ಸಾಕಷ್ಟು ಜನ ಡಿಮ್ಯಾಂಡ್ ಮಾಡತ್ತೀರಿ. ಕ್ಲಾಸಿಕಲ್ ಡ್ಯಾನ್ಸ್ದ ಸ್ಲೈಡ್ ರೆಡಿ ಆಗೈತಿ. ಸೊ ನೋಡ್ಬೋದು, ಅಗ್ನಿವೀರದ ಕ್ಲಾಸಿಕಲ್ ಡ್ಯಾನ್ಸ್, ಇದ್ರ ಬಗ್ಗೆನೂ ಕೂಡ ಇನ್ಸ್ಟಾಗ್ರಾಮ್ದಾಗ ಪ್ರಮೋಷನ್ ಮಾಡಿದ್ವಿ. ಸೊ ಇದೆಲ್ಲ ಇವಾಗ ಜಸ್ಟ್ PPT ರೆಡಿ ಆಗತೈತಿ. ಸ್ಟ್ಯಾಟಿಕ್ GKದ ಮತ್ತು GKದ ಕಂಟೆಂಟ್ ಎಲ್ಲನೂ ಪ್ರತಿಯೊಬ್ಬರು ರೆಡಿ ಮಾಡ್ತಿರ್ತಾರೆ. ಸೊ ಇವ್ರು ಕಂಟೆಂಟ್ ರೆಡಿ ಮಾಡ್ತಾರೆ, ಸರ್ ಕಂಟೆಂಟ್ ರೆಡಿ ಮಾಡಿಸ್ತಾರೆ. ನೆಕ್ಸ್ಟ್ ಬರೀ ಇನ್ನೊಬ್ಬರು ಫ್ಯಾಕಲ್ಟಿ ಬಗ್ಗೆ ತೋರಿಸ್ತಾನೆ ನಿಮ್ಗೆ. ಸೊ ಸರ್ ಏನು ಮಾಡತ್ತೀರಿ? ನಾಳೆಯಿಂದ ಈಗ ಎಕ್ಸಾಮ್ GD ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಕನ್ನಡದಲ್ಲಿ ಸೋರ್ಸಸ್ ಕಮ್ಮಿ ಸಿಗ್ತಾ ಇದೆ ಸರ್, ಅದಕ್ಕೋಸ್ಕರ ಕನ್ನಡದಲ್ಲಿ GD ಪೇಪರ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಅದೇ ತರನಾಗಿ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಒಳಗೆ SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಥ್ಸು, ರೀಸನಿಂಗು ಏನು ನಡೀತಿರ್ತದೆ ಡೈಲಿ ಕ್ಲಾಸಸ್ ನಡೀತಿರ್ತಾವೆ ಯೂಟ್ಯೂಬ್ ಒಳಗೆ. ಸೊ ಆ ಥರದ ಕಂಟೆಂಟ್ ರೆಡಿ ಆಗತೈತಿ. ಸೊ ನೀವೆಲ್ಲರೂ ಕೂಡ ಯೂಟ್ಯೂಬ್ ಒಳಗೆ ಕ್ಲಾಸ್ಗಳನ್ನ ಕೇಳಿ ನಿಮ್ಮ SSC GD ಕನಸಿನ ಹುದ್ದೆಯನ್ನು ಸೆಲೆಕ್ಷನ್ ಆಗಿ. ನೆಕ್ಸ್ಟ್ ಸೈನ್ಸ್ ಸರ್ ಯಾವ್ದು ಕಂಟೆಂಟ್ ರೆಡಿ ಮಾಡ್ಸತ್ರಿ? ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಕಂಟೆಂಟ್ ರೆಡಿ ಆಗತೈತಿ. ಸೊ ಬನ್ನಿ. ಓಕೆ, ನೆಕ್ಸ್ಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಕಂಟೆಂಟ್ ಎಲ್ಲ ರೆಡಿ ಆಗೈತಿ. ಸೊ ನಿಮಗೆಲ್ಲ ಕ್ಲಾಸ್ ಭಾಳ ಅಂದ್ರೆ ಭಾಳ ಬೇಗ ಇನ್ನೇನು ಕೆಲವೇ ಗಂಟೆ ಒಳಗೆ ಕ್ಲಾಸ್ ಸಿಗ್ತಿರ್ತಾವ. ಸೊ ನೀವು ಕೇಳ್ಬೋದು. ಇದೆಲ್ಲ ಕಂಟೆಂಟ್ ರೆಡಿ ಮಾಡ್ತಕ್ಕಂಥ ಒಂದು ಸೆಟಪ್. ದಿ ಬೆಸ್ಟ್ ಕಂಟೆಂಟ್ ಇಂಡಿಯಾದಾಗ ಕೊಡ್ತಾರಲ್ಲ, ಸೇಮ್ ಅದೇ ಥರ ದಿ ಬೆಸ್ಟ್ ಟಾಪ್ ಎಜುಕೇಟರ್ಸ್ ಯಾವ ಥರ ಕಂಟೆಂಟ್ ಕೊಡ್ತಾರಲ್ಲ ಅದ ಸೇಮ್ ಕಂಟೆಂಟ್ ರೆಡಿ ಮಾಡೋಕ್ಕೆ ನಾವು ಕೂಡ ಎಲ್ಲ ಸೆಟಪ್ಗಳನ್ನ ಮಾಡಿದ್ವಿ. ನೆಕ್ಸ್ಟ್ ಯಾರಾದರೂ ಮಾಕ್ ಟೆಸ್ಟ್ ಬರೋರಿದ್ರೆ ಅವರಿಗೆ ಲ್ಯಾಪ್ಟಾಪ್ಗಳು ಕೂಡ ಎಲ್ಲ ಇರ್ತಿರ್ತಾವೆ. ಸೊ ನೆಕ್ಸ್ಟ್ ನಾವು ಮಾಡ್ತಕ್ಕಂಥ ಆನ್ಲೈನ್ ಕ್ಲಾಸದ ಬೋರ್ಡ್ ಆಗಿರ್ಬೋದು. ನೆಕ್ಸ್ಟ್ ಎಲ್ಲನೂ ತೋರ್ಸಕ್ಕೆ ಬರಲ್ಲ, ಸ್ವಲ್ಪ ಇರ್ತಾವೆ. ಮೇನ್ ನನ್ನ ಕ್ಯಾಮ್ರಾ ತೋರ್ಸತ್ತಿಲ್ಲ, ಕ್ಯಾಮ್ರಾ ತೆಗೆದು ಇಟ್ಟಿದ್ದೀವಿ. ಸೊ ಎಲ್ಲ ನಮ್ಮ ಪರ್ಸನ್ಗಳು ಇರ್ತಾವೆ ಕ್ಯಾಮ್ರಾದ ಬಗ್ಗೆ. ನೆಕ್ಸ್ಟ್ ಮತ್ತೇನಾದರೂ ನಿಮ್ಗೆ ಡೌಟ್ಗಳಿದ್ರೆ ಕ್ಲಾಸ್ ಬಗ್ಗೆ ಆಗಿರ್ಬೋದು, ಹಾಸ್ಟೆಲ್ ಬಗ್ಗೆ ಆಗಿರ್ಬೋದು, ಬಿಲ್ಡಿಂಗ್ ಬಗ್ಗೆ ಆಗಿರ್ಬೋದು, ಬ್ಯಾಚ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಏನಾದರೂ ಡೌಟ್ಗಳಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸ್ಬೋದು. ನೈಟ್ ವ್ಯೂ ಒಂದ್ಸಲ ತೋರಿಸ್ತೀನಿ ನಮ್ಮ ಕ್ಯಾಂಪಸ್ದ. ಓಕೆ, ಇದು ನೈಟ್ ವ್ಯೂವ, ನಮ್ಮ ಬಿಲ್ಡಿಂಗ್ದ ನೈಟ್ ವ್ಯೂವ. 3 ಫ್ಲೋರ್ ಹೆಂಗೆ ಕಾಣ್ತಾವ ನೋಡ್ಬೋದು. ಮ್ಯಾಲ್ ಟೆರೆಸ್ ಮೇಲೆ ಕೂಡ ನೀವು ಸ್ಟಡಿ ಮಾಡೋಕ್ಕೆ ಹೋಗ್ಬೋದು. ಮ್ಯಾಲ್ ಟೆರೆಸ್ ಕೂಡ ಓಪನ್ ಪ್ಲೇಸ್ ಅದ, ಏನೂ ಪ್ರಾಬ್ಲಮ್ ಇರೋದಿಲ್ಲ, ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅದೇ ಥರ ನಮ್ಮ ಸಂಸ್ಥೆ ಒಳಗೆ ಅಗ್ನಿವೀರ ಬ್ಯಾಚಸ್ಗಳು ಪ್ರಾರಂಭವಾಗಿದ್ದಾವೆ. ಲಾಂಗ್ ಟರ್ಮ್ ಅಗ್ನಿವೀರ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ನೀವು ಯಾರಾದರೂ ಕೂಡ ಅಗ್ನಿವೀರ ಆಯ್ಕೆ ಆಗೋರಿದ್ರೆ ನಮ್ಮ ಸಂಸ್ಥೆಯನ್ನು ಜಾಯಿನ್ ಆಗಿ. ಯಾಕೆ ಜಾಯಿನ್ ಆಗಬೇಕಪ್ಪ ಅಂದರೆ ಒಂದೇ ಕ್ಯಾಂಪಸ್ ಒಳಗೆ ಗ್ರೌಂಡ್ ಐತಿ, ಕ್ಲಾಸ್ ರೂಮ್ ಐತಿ, ಹಾಸ್ಟೆಲ್ ಐತಿ, ಲೈಬ್ರರಿ ಐತಿ. ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಬೇಕಾದ್ರೆ ಆಫ್ಲೈನ್ ಕ್ಲಾಸ್, ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಿಮ್ಮ ಕನಸಿನ ಹುದ್ದೆಗೆ ನೀವೇನಾದರೂ ಆಯ್ಕೆ ಆಗೋರಿದ್ರೆ ಶಾರದಾ ವಿದ್ಯಾಲಯ ಬೆಸ್ಟ್ ಅಂತ ಹೇಳೋದನ್ನು. ಯಾಕಂದ್ರೆ ಅದ್ರ ಬಗ್ಗೆ 100% ಆಗಿರ್ತಕ್ಕಂಥ ಪ್ರೂಫ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಒಂದು ವಿಡಿಯೋದಾಗ ಊಟದ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡ್ತೀವಿ. ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ, ನೀವು ಹಳೆ ವಿದ್ಯಾರ್ಥಿಗಳಿಗೆ ಒಂದ್ಸಲ ಕೇಳಿ ನೆಕ್ಸ್ಟ್ ನಮ್ಮ ಸಂಸ್ಥೆಗೆ ಅಡ್ಮಿಷನ್ ತಗೋಬೋದು. ಹೊಸ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ಥ್ಯಾಂಕ್ ಯು. ಜೈ ಹಿಂದ್.